2024ರ ಲೋಕಸಮರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಟ ಮಾಡಲು ಬಿಜೆಪಿ ಜೆಡಿಎಸ್ ಪಕ್ಷಗಳು ಮಹಾ ಮೈತ್ರಿ ಮಾಡಿಕೊಂಡಿದ್ವು. ಯುದ್ಧದಲ್ಲಿ ಬದ್ಧ ವೈರಿ ವಿರುದ್ಧ ರಣತಂತ್ರ ರೂಪಿಸುವಂತೆ ಕಮಲದಳ ಕಾಂಗ್ರೆಸ್ ವಿರುದ್ಧ ಪ್ರತಿತಂತ್ರ ಮಾಡಿದ್ವು. ಎಲೆಕ್ಷನ್ನಲ್ಲಿ ಸೀಟು ಹಂಚಿಕೆ, ಮೈಸೂರು ಪಾದಯಾತ್ರೆ ಎಲ್ಲದರಲ್ಲೂ ಒಟ್ಟಾಗಿ ಸೇರಿ ಸಮರ ಸಾರಿದ್ದ ದೋಸ್ತಿ ನಾಯಕರು ಇದೀಗ ದೂರವಾಗಿದ್ದಾರೆ. ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತಾಗಿದೆ. ಸಹೋದರರಂತಿದ್ದ ದೋಸ್ತಿಗಳಿಗೆ ಎದುರಾದ ಸವಾಲಾದ್ರೂ ಏನು ಅಂತೀರಾ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಭಾಯಿ ಅಂತಿದ್ದವರ ನಡುವೆ ಬಿರುಕು. ದೋಸ್ತಿಗಳ ನಡುವೆ ಶುರುವಾಯ್ತಾ ಅದೊಂದು ಕಲಹ. ರಾಜ್ಯದಲ್ಲಿ ಕಾಂಗ್ರೆಸ್ ಎದುರಿಸಲೆಂದೇ ಬಿಜೆಪಿ ಜೆಡಿಎಸ್ ಪಕ್ಷಗಳು ಒಟ್ಟಾಗಿದ್ವು. ಆದರೆ ಇದೇ ಮೈತ್ರಿ ಪಕ್ಷಗಳು ಹೊಂದಾಣಿಕೆ ಕಾರಣದಿಂದ ದೂರವಾಗಿದೆಯಾ ಅನ್ನೋ ಅನುಮಾನಗಳು ಹುಟ್ಟಿವೆ. ಕಾಂಗ್ರೆಸ್ ಸರ್ಕಾರದಿಂದ ಹಗರಣ, ಹನಿ ಟ್ರ್ಯಾಪ್, ಬೆಲೆ ಏರಿಕೆ ಆಗ್ತಿದೆ ಅನ್ನೋ ಎಷ್ಟೋ ಆರೋಪಗಳು ಬರ್ತಿದ್ರು ಮೈತ್ರಿ ನಾಯಕರು ಒಟ್ಟಾಗಿ ಪ್ರತಿಭಟಿಸಲು ವಿಫಲರಾಗ್ತಿದ್ದಾರೆ. ಮೂಡ ಹಗರಣ ವಿರುದ್ಧದ ಪಾದಯಾತ್ರೆಯಿಂದ ಹಿಡಿದು ಇಲ್ಲಿಯವರೆಗೆ ಇವರಿಬ್ಬರ ನಡುವೆ ಹೊಂದಾಣಿಕೆಯ ಕೊರತೆ ಎದ್ದು ಕಾಣಿಸ್ತಿದೆ. ಜೆಡಿಎಸ್ ಪ್ರತಿಭಟನೆಗಳಲ್ಲಿ ಬಿಜೆಪಿ ಕಾಣಿಸಿಕೊಳ್ತಿಲ್ಲ. ಅದೇ ರೀತಿ ಬಿಜೆಪಿಯ ಹೋರಾಟಗಳಲ್ಲಿ ಜೆಡಿಎಸ್ ಕಾಣಿಸಿಕೊಳ್ತಿಲ್ಲ. ಬಿಜೆಪಿ ಹೋರಾಟಕ್ಕೆ ಕರೆ ಕೊಟ್ಟರು ಜೆಡಿಎಸ್ ಸುಳಿವಿಲ್ಲ. ಅಸಲಿಗೆ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಒಗ್ಗಟ್ಟಾಗಿ ಕಾಣಿಸಿಕೊಳ್ತಿರೋದು ತೀರಾ ವಿರಳ. ಅದೇ ರೀತಿ ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ನೀಡಿದೆ. 18 ಶಾಸಕರ ಅಮಾನತು, ಬೆಲೆ ಏರಿಕೆ ಖಂಡಿಸಿ ಸಾಲು ಹೋರಾಟಕ್ಕೆ ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿ ಕರೆ ಕೊಟ್ಟಿದ್ದಾರೆ. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರೇ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಯಾವೊಬ್ಬ ಜೆಡಿಎಸ್ ನಾಯಕರು ಇರಲಿಲ್ಲ. ಎನ್ಡಿಎ ಸರ್ಕಾರದ ಭಾಗವಾಗಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ ಸುದ್ದಿಗೋಷ್ಠಿ ನಡೆಸಿದ್ದು ಬಿಟ್ರೆ ಬಿಜೆಪಿ ಜೊತೆಗಿನ ಹೋರಾಟದ ಬಗ್ಗೆ ಬಾಯ್ಬಿಟ್ಟಿಲ್ಲ. ದರ್ಪದಿಂದ ಜೆಡಿಎಸ್ನ ದೂರ ತಳ್ಳಿತ ಬಿಜೆಪಿ. ಲೋಕಸಭಾ ಚುನಾವಣೆ ವೇಳೆ ಮೈತ್ರಿ ಮಾಡಿಕೊಂಡ ಪರಿಣಾಮ ಬಿಜೆಪಿ ಬಲವಂತವಾಗಿ ಕೆಲವು ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡಬೇಕಾಯಿತು. ಇದೇ ವಿಚಾರವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಶುರುವಾಗಿತ್ತು. ಜೊತೆಗೆ ತಾನೊಂದು ರಾಷ್ಟ್ರೀಯ ಪಕ್ಷ, ತಾನೇಕೆ ತನ್ನ ಪ್ರತಿಯೊಂದು ನಡೆಯಲ್ಲಿ ಪ್ರಾದೇಶಿಕ ಪಕ್ಷವನ್ನ ಸೇರಿಸಿಕೊಳ್ಳಲಿ ಎಂಬ ಸೊಕ್ಕು ಬಿಜೆಪಿಗೆ ಬಂದಿದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವವಾಗ್ತಿವೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಬಿಜೆಪಿ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ನಡೆಸುತ್ತಿರುವ ಅಹೋರಾತ್ರಿ ಧರಣಿಗೆ ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಆಹ್ವಾನಿಸಿಯೇ ಇಲ್ಲ. ರಾಷ್ಟ್ರೀಯ ಪಕ್ಷ ಅನ್ನೋ ದರ್ಪ ಅವರಿಗಿರ್ಬೋದು ಅಂತ ಬೇಸರ ಹೊರಹಾಕಿದ್ದಾರೆ. ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ್ರ ದಳಪತಿ. ಬಿಜೆಪಿ ಜೆಡಿಎಸ್ ನಡುವಿನ ಬಿರುಕನ್ನ ಸಾಕಷ್ಟು ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಿದೆ. ಒಂದ್ ಕಡೆ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ದೂರ ತಳ್ಳಿತು ಅಂತ ಹೇಳ್ತಿದ್ರೆ, ಮತ್ತೊಂದ್ ಕಡೆ ಬಿಜೆಪಿಯ ಬಣ ಸಂಘರ್ಷ, ಹೊಂದಾಣಿಕೆಯ ಕೊರತೆ ಹಾಗೂ ಸರ್ಕಾರ ವಿರುದ್ಧದ ಸಾಫ್ಟ್ ಕಾರ್ನರ್ ಎಲ್ಲವನ್ನ ಕಂಡು ಜೆಡಿಎಸ್ ಪಕ್ಷವೇ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದೆ ಅಂತಲೂ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಬಿಜೆಪಿಯ ಪ್ರತಿಭಟನೆ, ಸುದ್ದಿಗೋಷ್ಠಿಗಳಲ್ಲಿ ಜೆಡಿಎಸ್ ಕಾಣಿಸಿಕೊಳ್ತಿಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಒಟ್ನಲ್ಲಿ ಒಟ್ಟಾಗಿ ಏನೇನೋ ಮಾಡ್ತೀವಿ ಎಂದವರು ಇದೀಗ ದೂರವಾಗಿದ್ದಾರೆ. ಸರ್ಕಾರದ ವಿರುದ್ಧ ಮೈತ್ರಿ ಅಸ್ತ್ರ ಅಂದುಕೊಂಡಂತೆ ಪ್ರಯೋಗವಾಗಲಿಲ್ಲ. ಬಿಜೆಪಿಯ ಬಣ ಸಂಘರ್ಷ, ಮೈತ್ರಿ ನಾಯಕರ ಅಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗಿದ್ದು, ಓಡೋ ಕುದುರೆಯನ್ನ ತಡೆಯೋರು ಯಾರಿಲ್ಲ ಅಂತ ಕಾಂಗ್ರೆಸ್ ಮುನ್ನುಗ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.